ರಿಯಾನ ಬರ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳು ಎದ್ದೊಳಕ್ಕೆ ಮುಂಚೆ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಡೋರ್ ಹತ್ರ ಹಾಕಿ ಹಾಗೆ ಒಂದಷ್ಟು ಡೆಕೋರ್ ಮಾಡಿದ್ವಿ, ಸಿಂಪಲಾಗಿ ಮಾಡಿದ್ವಿ. ಸೊ ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ. ಹಾಗೆ ಒಂದಷ್ಟು ಗಿಫ್ಟ್ಸ್ ಕೂಡ ಇಟ್ಟಿದ್ವಿ. ಏನಿಲ್ಲ, ಅವಳ ರಿಯಾಕ್ಷನ್ ನೋಡಬೇಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟೊತ್ತಾದರೂ ಬರ್ತಾನೆ ಇರಲಿಲ್ಲ. ಅವಳಾಗೆ ಎದ್ದು ಬಂದರೆ ಆರಾಮಾಗಿ ನಕ್ಕೊಂಬರ್ತಾಳೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಅಳ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಇವತ್ತು ನನಗೆ ಅದೇ ಡೌಟ್ ಇತ್ತು ಏನು ಅಂತ ಎಲ್ಲ. ಸೊ ನಾವಂತರೂ ಅವಳಿಗೋಸ್ಕರ ಕಾಯ್ಕೊಂತ ಕೂತ್ಕೊಂಡಿದ್ವಿ ಅವಳ ರಿಯಾಕ್ಷನ್ ನೋಡೋಣ ಅಂತ. ಸೊ ಫೈನಲಿ ಅವಳು ಎದ್ದು ಬರ್ತಾಳೆ, ನೋಡಿ ರಿಯಾಕ್ಷನ್. ಒಳಗ್ ಬರದ್ ಬಾ, ಹೊರಗ್ ಬಾ. Happy birthday. ಒಂದೊಂದ್ಸರಿ ಬೇಗ ಎದ್ಬಿಟ್ಟು ಬಂದ್ಬಿಡ್ತಾಳೆ. ಇನ್ನು ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಟೈಮ್ ಹೋಗ್ತಾನೆ ಇರಲಿಲ್ಲ, ಅಥವಾ ಅವಳು ಬರ್ತಾ ಇರಲಿಲ್ಲ, ಏನೋ ಹೊತ್ನಲ್ಲಿ ವೆಯ್ಟ್ ಮಾಡ್ತಾನೆ ಇದ್ವಿ. ಫೈನಲಿ ಆಚೆ ಎದ್ಬಿಟ್ಟು ಬಂದಿದ ತಕ್ಷಣ ನಾವೆಲ್ಲ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದಕ್ಕೆ ಫುಲ್ ಒಂಥರ ನಾಚಿಕೆ ಆಗಿಬಿಡ್ತು ಅವಳಿಗೆ. ಯಾವ ಥರ ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗಿಲ್ಲ. ಸೀದಾ ಬಂದು ನಮ್ಮ ಜೊತೆ ಹಗ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು. ಸೊ ಹಾಗೆ ಗಿಫ್ಟ್ಸ್ ಎಲ್ಲ ಇದೆ, ಹೋಗಿ ತೊಗೊಂಬ ಅಂದ ತಕ್ಷಣ ಹೋಗಿ ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಬಂದು ಅವಳಿಗೆ ಸ್ವಲ್ಪ ಓಪನ್ ಮಾಡೋವರೆಗೂ ಒಂಥರ ಕ್ಯೂರಿಯಸ್ ಆಗಿತ್ತು. ಸೊ ಇದೆಲ್ಲ ರೆಕಾರ್ಡ್ ಮಾಡಿದ್ದಕ್ಕೆ ಒಂಥರ ಮೆಮೊರೀಸ್ ತುಂಬ ಅಂದರೆ ತುಂಬ ಖುಷಿ ಆಯಿತು.